ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಶ್ರೀ ಓಂಕಾರೇಶ್ವರ ಸ್ವಾಮಿ ದೀಪೋತ್ಸವ ವೈಭವಯುತವಾಗಿ ನೆರವೇರಿತು. ಪಟ್ಟನಾಯಕನಹಳ್ಳಿ, ಕಾಮಗೊಂಡನಹಳ್ಳಿ, ನೇರಲಹಳ್ಳಿ, ಕ್ಯಾದಿಗುಂಟೆ, ನಾದೂರು, ಹೊಸಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳ ಭಕ್ತರು ಶ್ರೀ ಓಂಕಾರೇಶ್ವರ ಸ್ವಾಮಿ ದೀಪೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದ್ರು. ಹರಿ ಓಂ. ಶ್ರೀ ಕ್ಷೇತ್ರದ ಅಧಿದೇವತೆ ಶ್ರೀ ಓಂಕಾರೇಶ್ವರ ಸ್ವಾಮಿಯಲ್ಲಿ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಇವತ್ತು 5ನೇ ಸೋಮವಾರ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳಗಿನಿಂದಲೂ ಕೂಡ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಈಗ ಓಂಕಾರೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ಜೊತೆಗೆ ದೀಪೋತ್ಸವ, ಇಷ್ಟು ಕಾರ್ಯಕ್ರಮಗಳನ್ನು ಜರುಗಿಸಿ ಇದೇ ತಾನೇ ಮಳೆಯ ಮಧ್ಯೆ ಕೂಡ ವರುಣನ ಕೃಪಾಶೀರ್ವಾದ, ಅವನ ಆಶೀರ್ವಾದದ ಮಧ್ಯೆಯೂ ಕೂಡ ದೀಪೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರ್ತಾ ಇದೆ. ಭಾಳ ಸಂತೋಷದ ವಿಷಯ. ದೀಪ ಹಾಗೆ ಅಂತೇಳಿದ್ರೆ ಬೆಳಕು ಅಂತ. ಎಲ್ಲರ ಬದುಕಿನಲ್ಲಿ, ಬಾಳಿನಲ್ಲಿ ಬೆಳಕನ್ನು ನಾವು ಬಯಸಬೇಕು ಅಂತ. ಪುರಾಣ ಮತ್ತು ಇತಿಹಾಸಗಳಿರುವಂಥ ಕಥೆಗಳು ಬೇರೆ. ಎಲ್ಲಿ ಕತ್ತಲೆ ಇರ್ತದೆ ಅಲ್ಲಿ ಬೆಳಕನ್ನು ಕೊಡುವುದು. ಹಾಗಾಗಿ ಶ್ರೀಮನ್ನಾರಾಯಣ ತನ್ನನ್ನು ನಂಬಿದ ಭಕ್ತರ ಬಾಳು ಅಂಧಕಾರದಲ್ಲಿ ಮುಳುಗಿದಾಗ, ಭಯದಲ್ಲಿ ಮುಳುಗಿದಾಗ, ತಾನೇ ಸ್ವಯಂ ವಾಮನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿಯನ್ನು ಬಲಿ ಪಡೆದು ಜಗತ್ತಿಗೆ ಬೆಳಕನ್ನು ನೀಡುವಂಥ ಕೆಲಸವನ್ನು ಮಾಡಿದ. ನಾವು ಇಡೀ ಮನುಕುಲ ಇವನ್ನೆನಿಸಿದಿರಯ್ಯ, ಇವನೆನಿಸಯ್ಯ ಅಂತ ಹೇಳುವಂಥ ನಾಡಿನಲ್ಲಿ ಬದುಕ್ತಾ ಇರುವಂಥ ನಾವು, ಅಂಥ ಒಂದು ನೆಲದಲ್ಲಿ ಬದುಕ್ತಾ ಇರುವಂಥ ನಾವು ಜಗತ್ತಿನ ಒಳಿತನ್ನೇ ಬಯಸಿದಾಗ ಮಾತ್ರ ಭಗವಂತ ನಮ್ಮ ಜೀವನದಲ್ಲೂ ಕೂಡ ಒಳಿತನ್ನು ಬಯಸ್ತಾನೆ. ಭಾಳಷ್ಟು ಈ ಧರ್ಮದ ಮೇಲಾಟಗಳು, ಜಾತಿಯ ಮೇಲಾಟಗಳನ್ನು ನೋಡಿದಾಗ ಬಹುಶಃ ಭಗವಂತ ಇದೆಲ್ಲಕ್ಕೂ ಕೂಡ ಒಂದು ಒಳ್ಳೆಯ ಅರ್ಥವನ್ನು ಕಲ್ಪಿಸಿದ್ದಾನೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಹೃದಯ ವೈಶಾಲ್ಯತೆ ಬೇಕಾಗ್ತದೆ. ಹಾಗಾಗಿ ಮನುಕುಲದ ಒಳಿತನ್ನು ಬಯಸಿ, ಮನುಕುಲದ ಅಭ್ಯುದಯವನ್ನು ಬಯಸಿ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಭಗವಂತನಿಗೆ ಸಮರ್ಪಣೆ ಆಗ್ತವೆ. ಹಾಗಾಗಿ ನಾವೆಲ್ಲರೂ ಕೂಡ ಇಡೀ ಜಗತ್ತಿನ ಮನುಕುಲದ ಒಳಿತಿಗಾಗಿ ಪ್ರಾರ್ಥನೆ ಮಾಡೋಣ, ಸಂಕಲ್ಪ ಮಾಡೋಣ. ಭಗವಂತನ ಕರುಣೆ ಎಲ್ಲರ ಮೇಲೆ ಇರಲಿ. ಎಲ್ಲರ ನೋವುಗಳು, ದುಃಖ ದುಮ್ಮಾನಗಳು ಎಲ್ಲ ನಾವು ನೋಡ್ತಾ ಇದ್ದೀವಿ, ಮೇಲಾಟಗಳು, ಅವೆಲ್ಲವೂ ಅಳೆದು ಅವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ನಮ್ಮ ಹೃದಯ ಮಂದಿರದಲ್ಲಿ ಸ್ಫುರಿಸುವಂಥ ಕರುಣೆಯನ್ನು ಭಗವಂತ ನಮ್ಮೆಲ್ಲರ ಬದುಕಿನಲ್ಲಿ ತೋರಿಸಲಿ ಹಾಗೆ ಅಂತೇಳಿ, ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯಪೂರ್ಣ ಬದುಕನ್ನು, ಸುಖ ಸನ್ಮಂಗಲವನ್ನು ಉಂಟು ಮಾಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ.